ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಫೇರ್ ಇನಫ್. ಕೊಡೋರು ಕೊಡ್ತಾರೆ, ಕೊಡದೇ ಇರೋರು ಕೊಡೋದಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾಕಂದ್ರೆ ಕೊಡೋರು ನಿಜಕ್ಕೂ ಅಪರಾಧಿಗಳು, ವಿಲನ್ಗಳು ಅಂತ, ಕೊಡದೇ ಇರೋರು ಹೀರೋಗಳು ಅಂತ ಹೇಳೋದಕ್ಕೆ ನಾವಿಲ್ಲಿ ಕೂತಿಲ್ಲ. ಕೊಡೋರು ಕೊಡ್ತಾರೆ, ಕೊಡದೇ ಇರೋರ್ಗೂ ಕೂಡ ಅಷ್ಟೇ ಬೆಲೆ ಇದೆ. ಅವರ ಕೂಗಿಗೆ ಒಂದು ತಾಕತ್ತಿದೆ. ಬಟ್ ನನಗೆ ಕೇಳಬೇಕಾಗಿರೋದು, ಶ್ರೀ 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 ಬಾಲಕೃಷ್ಣ ಅವರೇ, ತಾವು ಬಿಡದಿಯ ರೈತರಿಗೆಲ್ಲರಿಗೂ ಕೂಡ MLA ಅಂತ ನಾನು ಅನ್ಕೊಂಡಿದ್ದೀನಿ. ಯಾರು ಭೂಮಿ ಕೊಡೋದಕ್ಕೆ ರೆಡಿ ಆಗಿದ್ದಾರೆ ಅವ್ರಿಗೂ MLA, ಯಾರು ಭೂಮಿ ಕೊಡೋದಕ್ಕೆ ರೆಡಿ ಆಗಿಲ್ಲ ಅವ್ರಿಗೂ ನೀವು MLA ಅಂತ ನಾನು ಅನ್ಕೊಂಡಿದ್ದೀನಿ. ಆದರೆ ಬಿಡದಿಕ್ಕೆ ಕರೆದ್ರೆ ಕಾನೂನು ಸುವ್ಯವಸ್ಥೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಅವ್ರ ಕಡೆಯವರು ಬಂದುಬಿಡ್ತಾರೆ, ನಮ್ಮ ಕಡೆಯವರು ಬಂದುಬಿಡ್ತಾರೆ ಅಂತಂದರೆ ರಾಜಕೀಯ ನೋಡಿ ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತ ರೈತರನ್ನ ತಾವು ವಿಂಗಡಿಸ್ತಾ ಇದ್ದೀರಾ. ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಸ್ ದಿಸ್? ನೀವು ಆ ಕ್ಷೇತ್ರಕ್ಕೆ MLA ಅನ್ನೋದನ್ನ ಮರ್ತೋಗ್ಬಿಟ್ಟಿದ್ರಿ ಬಾಲಕೃಷ್ಣ ಅವರೇ. ನೀವು ಆ ಕ್ಷೇತ್ರದ MLA ನಿರ್ಭೀಡೆಯಿಂದ ಇಡೀ ಕ್ಷೇತ್ರದಾದ್ಯಂತ ಓಡಾಡಬೇಕು. ನಿಮಗೆ ತಾಕತ್ತಿದ್ರೆ ಇವತ್ತು, ನಿಜಕ್ಕೂ ಬಾಲಕೃಷ್ಣ ಅವರೇ ನಿಮ್ಗೆ ತಾಕತ್ತಿದ್ರೆ ಇವತ್ತು 450 ದಿನಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಆ ರೈತರು ರೈತರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ನೋಡ್ತೀನಿ. ನೀವು ಅದೇ ರೈತರು ಅಲ್ಲಿ ಧರಣಿ ನಡೆಸ್ತಾ ಇದ್ದಾರೆ ಆ ಜಾಗಕ್ಕೆ ಹೋಗಬೇಕು. ಮತ್ತು ನೀವು ನಮ್ಮ ಕ್ಷೇತ್ರದವರಲ್ಲ, ನೀವು ರೈತರಲ್ಲ ಅಂತ ನಿಮ್ಗೆ ತಾಕತ್ತಿದ್ರೆ ಹೋಗಿ ಹೇಳಿ. ಭಾಷಣ ಹೊಡೆಯೋದಲ್ಲ ಮಂತ್ರಿ ಆಗ್ತೀನಿ ಅಂತ. ಈ ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಬಗರ್ ಹುಕುಂ ಹೋರಾಟಗಾರರ ರೈತರ ಸಲುವಾಗಿ ಅದೆಷ್ಟು ನೀವು, ನಿಮ್ಮ ಗುರುಗಳು ಕಾಗೋಡು ತಿಮ್ಮಪ್ಪನವರು ನೀವು ಸೇರಿದಂತೆ ಹೋರಾಟ ಮಾಡಿದ್ದೀರಿ. ರೈತರ ಬಗ್ಗೆ ಹಗುರವಾಗಿ ಮಾತಾಡೋದನ್ನು ಕಡಿಮೆ ಮಾಡಿ. ನಿಮಗೂ ಒಂದು ಚಾನ್ಸ್ ಬೇಕು, ಮಂತ್ರಿ ಸ್ಥಾನ ಬೇಕು ಅಂತ ರೈತರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿದ್ದಾರೆ, ಅಲ್ಲಿ ಅವರೇ ಅಲ್ಲ ಅಂತ. ರೈತರ ಕುಲ ಒಂದೇ, ಎಲ್ಲಾದರೂ ಬರ್ತಾರೆ. ಬೆಳಗಾವಲ್ಲಾದರೂ ಬರ್ತಾರೆ, ಬಿಡದಿಯಲ್ಲಾದರೂ ಬರ್ತಾರೆ, ಮಂಡ್ಯದಲ್ಲಾದರೂ ಬರ್ತಾರೆ, ನವಲಗುಂದಲ್ಲಾದರೂ ಬರ್ತಾರೆ. ರೈತ ಕುಲ ಒಂದೇ. ನೀವು ಬರಬೇಡ್ರಿ, ಹೋರಾಟ ಮಾಡಬೇಡ್ರಿ ಅನ್ನೋ ಅಧಿಕಾರ ನಿಮ್ಗಿಲ್ಲ ಬೇಳೂರು ಗೋಪಾಲಕೃಷ್ಣ ಅವರೇ. ಈ ಸ್ಪೆಸಿಫಿಕ್ ಆಗಿ ಈ ವಿಚಾರದಲ್ಲಿ ತಾವು ಎಡವಟ್ಟು ಮಾತಾಡ್ತಿದ್ದೀರಾ. ನಿಮಗೆ ಬೇಕಾಗಿರಲಿಲ್ಲ ಅದು, ಹಾಗಾಗಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಆಲ್ ರೈಟ್, ಒಟ್ಟಾರೆ ಇದು ಪಾಲಿಟಿಕ್ಸ್ ಆಗಿ ಕೂತಿದೆ. ಅದೊಂದೇ ಬಾಲಕೃಷ್ಣ ಅವ್ರು ಕರೆಕ್ಟಾಗಿ ಮಾತಾಡಿರೋದು. ಆ್ಯಂಡ್ ಮೋರ್ ಓವರ್ ಒಂದು ಕ್ಷೇತ್ರದ MLA ಹಿಂಗೆಲ್ಲ ಮಾತಾಡ್ತಾರೆ ಅಂದರೆ ಏನು, ನಂಗೆ ಕಷ್ಟ ಆಗ್ತಾಯಿದೆ. ಆಲ್ ರೈಟ್, ಈಗ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಭೂಮಿ ಕೊಡೋದಕ್ಕೆ ರೆಡಿ ಇರುವಂಥ ರೈತರಾದಂತಹ ಭರತ್ ಅವರು. ರೈತರೇ ಆಗಬೇಕಾಗಿಲ್ಲ. ರೈತರು ಅಂದ ತಕ್ಷಣ ಚಾಲ ಹಾಕ್ಕೊಂಬಿಟ್ಟು ಮೈಯೆಲ್ಲ ಮಣ್ಣು ಮಾಡ್ಕೊಂಬಿಟ್ಟು ಮಾಸಾಗಿರೋ ಬಟ್ಟೆ ಹಾಕಬರ್ಬೇಕಂತ ಏನೂ ಇಲ್ಲ. ಸೊ ರೈತರು ಅಂದ ತಕ್ಷಣ ನಾವು ಮೀಡಿಯಾದವರು ಸಾರ್ ಹಾಕೊಳ್ಳಿ, ಶಾಲ ಹಾಕೊಳ್ಳಿ ಸರ್, ಅದಾಕೊಳ್ಳಿ ಸರ್, ಇದಾಕೊಳ್ಳಿ ಸರ್ ಅಂತೀವಿ. ನೋ, ಭರತ್ ಇದ್ದಾರೆ. ಭರತ್, ತಮಗೆ ಸ್ವಾಗತ. ಅದೇ ರೀತಿ ರೈತರ ಪರ ಹೋರಾಟಗಾರರಲ್ಲಿ ಒಬ್ಬರಾದಂಥ ಭೈರಪ್ಪ ಅವರು ನಮ್ಮೊಂದಿಗೆ ಜೊತೆಗಿದ್ದಾರೆ, ತಮಗೂ ಸ್ವಾಗತ. BJP ವಕ್ತಾರರಾದಂಥ ಜಯದೇವ್, ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂಥ ರಘು ದೊಡ್ಡೇರಿ, ತಮಗೂ ಸ್ವಾಗತ. JDS ವಕ್ತಾರರು ಮಹೇಶ್ ಗೌಡ್ರು, ಇನ್ನು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೂ ಸ್ವಾಗತ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್, ನಾನು ಒಂದು ಇಂಡಿಪೆಂಡೆಂಟ್ ಆದಂಥ ಒಪಿನಿಯನ್ ತಗೊಳ್ಳೋಕೆ ಇಷ್ಟಪಡ್ತೀನಿ. ಬಸವರಾಜ್ ಸರ್, ಇದು ರೈತರ ಹೋರಾಟ ಆಗಿ ಉಳಿದಿಲ್ಲ, ಇದು ಪಕ್ಕಾ ಪೊಲಿಟಿಸೈಸ್ ಆಗಿದೆ. ಸರ್ಕಾರಕ್ಕೆ ಇದೇ ಬೇಕಾಗಿತ್ತು. ಸರ್ಕಾರಕ್ಕೆ ಬೇಕಾಗಿದ್ದು ಟೈಮ್ ಪಾಸ್ ಮಾಡೋದು, ಟೈಮ್ ವೇಸ್ಟ್ ಮಾಡೋದು ಮತ್ತು ಅಪರಾಧಿಗಳಂತೆ ರೈತರನ್ನ ತೋರಿಸುವುದು. ಕುಮಾರಸ್ವಾಮಿ ಅವರ ಈ ಹೋರಾಟ ಇದು ಪೊಲಿಟಿಕಲ್ ಅಂತ ಅದನ್ನ ಒಂದು ಶೇಪ್ ಕೊಟ್ಟು ಇಡೀ ಹೋರಾಟವನ್ನೇ ದಿಕ್ಕು ತಪ್ಪಿಸುವ ಪ್ರಯತ್ನದ ಟ್ರ್ಯಾಪ್ ಒಳಕ್ಕೆ ಕುಮಾರಸ್ವಾಮಿ ಅವರು ಗೊತ್ತಿಲ್ದೇನೋ ಬಿದ್ದುಬಿಟ್ಟಿದ್ದಾರೆ ಅಂತ ತಮ್ಗನ್ಸುತ್ತಾ ಸರ್? ಅದು ನಿಜವೇ. ಕುಮಾರಸ್ವಾಮಿ ಅವರು ಆ ಒಂದು ಬಹುಶಃ ತಮ್ಮ ರೈತ ಹೋರಾಟದ ದಿನಗಳು ನೆನಪಾಗಿನೋ ಅಥವಾ ಹೊಸ ಒಂದು ಐಡೆಂಟಿಟಿ ಕಟ್ಟಿಕೊಳ್ಳುವಂಥ ಅನಿವಾರ್ಯತೆ ಹುಟ್ಟಿದೆ, ಹೊಸದಾಗಿ ಪಕ್ಷ ಕಟ್ಟುವ ಅನಿವಾರ್ಯತೆ ಹುಟ್ಟಿದೆ, ಅದೆಲ್ಲ ಸರಿ. ಯಾವುದೇ ಸರ್ಕಾರ ಆಗಲಿ ರೈತರನ್ನು ಖಳನಾಯಕರ ಥರ ಬಿಂಬಿಸುವುದು ಅತ್ಯಂತ ಖಂಡನೀಯ ಒಂದು. ಆದರೆ ಇಲ್ಲಿ ಏನಾಗಿದೆ, DK ಶಿವಕುಮಾರ್ ಅವರು ಒಂದು ಪತ್ರ ಬರೀತಾರೆ HD ಕುಮಾರಸ್ವಾಮಿ ಅವರಿಗೆ, ನನ್ನ ಕಚೇರಿಗೆ ಬನ್ನಿ ಚರ್ಚೆ ಮಾಡೋಣ, ಇದು ನಿಮ್ಮದೇ ಯೋಜನೆ ಅಂತ ಅವ್ರು ಬರೀತಾರೆ. ಇಲ್ಲ ನೀವು ಬಿಡದಿಗೆ ಬನ್ನಿ ಅಂತ ಇವರು ಬರೀತಾರೆ. ಏನಂದರೆ ಇಲ್ಲಿ ಇಬ್ಬರ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾವು. ಒಬ್ಬರು ಕೇಂದ್ರ ಕೈಗಾರಿಕಾ ಮಂತ್ರಿ, ಇನ್ನೊಬ್ಬರು ರಾಜ್ಯದ ಮುಖ್ಯಮಂತ್ರಿ. ಒಬ್ಬರು ಕಾಂಗ್ರೆಸ್ ನಾಯಕರು, ಇನ್ನೊಬ್ಬರು ರೈತ ನಾಯಕರು ಅಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ, ಇನ್ನೊಬ್ಬ ಈ ದೇಶದ ಕೈಗಾರಿಕಾ ಮಂತ್ರಿ. ಇವರು ಹೇಗೆ ನಡ್ಕೊಳ್ಬೇಕು, ಇದನ್ನು ಪ್ರತಿಷ್ಠೆ ಕಣ ಯಾಕೆ ಮಾಡ್ಕೊಂಡಿದ್ದಾರೆ? ಮುಖ್ಯಮಂತ್ರಿ ಕಚೇರಿಯಲ್ಲಿ ಒಬ್ಬ ಕೇಂದ್ರ ಮಂತ್ರಿ ಹೋದ್ರೆ ಏನಕ್ಕೆ ತಪ್ಪಾಗುತ್ತೆ, ಅಥವಾ ಇವರೇ ಡೆಲ್ಲಿಗೆ ಹೋದ್ರೆ ಏನು ತಪ್ಪಾಗುತ್ತೆ? ಆದರೆ ಬಿಡದಿಗೆ ಬಂದು ಚರ್ಚೆ ಮಾಡೋದಿದೆಯಲ್ಲ, ಇಟ್ಸ್ ಅ ವೆರಿ ಪಾಪ್ಯುಲಿಸ್ಟ್ ಮೂವ್. ಅದು ಅಲ್ಲಿ ಜನರ ಭಾವನೆಗಳನ್ನು ಪ್ರಚೋದನೆ ಮಾಡೋದಕ್ಕಂತಲೇ ಮಾಡಿದ ವ್ಯವಸ್ಥೆ ಅದು. ಬಿಡದಿಯಲ್ಲಿ ರೈತರು ಕೂತಿದ್ದಾರೆ, ಕರೆಕ್ಟ್. ಅವ್ರಿಗೊಂದು ಸಾಂತ್ವನ ಹೇಳಬೇಕಾದ ಕೆಲಸ ಅದಕ್ಕೆ DK ಶಿವಕುಮಾರ್ ಅವ್ರಿಗೂ ಇದೆ, ಅನೇಕ ಇಲ್ಲಿನ ಕೈಗಾರಿಕಾ ಮಂತ್ರಿಗಳಿಗೂ ಇದೆ, ಎಲ್ರಿಗೂ ಇದೆ. ಆದರೆ ಈ ಚರ್ಚೆ ಏನಿದೆ,
ಈಗ ಇಟ್ ಈಸ್ ಬಿಟ್ ಟು ಲೇಟ್ ಇನ್ ದ ಡೇ ಅನ್ಸುತ್ತೆ. ಯಾಕಂದರೆ ಈಗ ಅಲ್ಲಿ ನೋಟಿಫಿಕೇಶನ್ ಆಗಿದೆ, ನೋಟಿಫಿಕೇಶನ್ ಆಗಿ ಕೆಲವು ರೈತರಿಗೆ ಕಂಪನ್ಸೇಷನ್ ಕೊಟ್ಟಾಗಿದೆ. ಈಗ ಒಂದು ಕಡೆ ಜನ ಎಸ್ಪೆಷಲಿ HD ಕುಮಾರಸ್ವಾಮಿ ಅವರು ಈ ಯೋಜನೆಯೇ ಬೇಡ ಅನ್ನೋ ತಪ್ಪಾಗುತ್ತೆ. ಆ ಯೋಜನೆಯಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ, ಅದ್ರ ಬಗ್ಗೆ ಮಾತಾಡ್ಬೋದು. ರೈತರಿಗೆ ಏನು ಅನ್ಯಾಯ ಆಗ್ತಿದೆ? ಅಲ್ಲಿ ಫಲವತ್ತಾದ ಜಮೀನಿದೆ, ಅಲ್ಲಿ ನೀರಾವರಿ ಇದೆ, ಅಲ್ಲಿ ಹೈನುಗಾರಿಕೆ ಇದೆ, ಅಲ್ಲಿ ರೇಷ್ಮೆ ಇದೆ, ಅದೆಲ್ಲ ಸರಿ. ಅದು ಇವತ್ತಲ್ಲ, ಎಂದಿಗೂ ಹಂಗೆ ಇದೆ. ಅಲ್ಲಿ ಏರ್ಪೋರ್ಟ್ ಮಾಡೋಕ್ಕೆ ಕೊಟ್ಟಿದ್ವಿ ಬಿಡದಿಯಲ್ಲಿ, ಅವಾಗಲೂ ಹಾಗೆ ಇತ್ತು. ಅದು ಅವಾಗಲೂ ಫಲವತ್ತಾದ ಜಮೀನೇ ಇತ್ತು. ಇದೇ ಕುಮಾರಸ್ವಾಮಿ ಅವರು ನೋಟಿಫಿಕೇಶನ್ ಮಾಡೋಕೆ ಕೊಟ್ಟಿದ್ರು ಅದನ್ನು, ಇದೇ ಬಿಡದಿ ಟೌನ್ಶಿಪ್ಗೆ, ಅವಾಗಲೂ ಫಲವತ್ತಾದ ಜಮೀನೇ ಇತ್ತು. ಇಲ್ಲಿ ಏನಾಗಿದೆ, ಸಮ್ವೇರ್ ಡೌನ್ ದ ಲೈನ್ ಎಲ್ರಿಗೂ ಗೊತ್ತಿದೆ, ಇದು ಪತ್ರಕರ್ತ ಇಡೀ ಕರ್ನಾಟಕ ಜನರಿಗೆ ಗೊತ್ತಿದೆ. ಕುಮಾರಸ್ವಾಮಿ DK ಶಿವಕುಮಾರ್ ಇಬ್ಬರ ಮಧ್ಯೆ ಒಂದು ಪ್ರತಿಷ್ಠೆಯ ಯುದ್ಧ ಅಂತೂ ಇದ್ದೇ ಇದೆ. ಅದರ ಮುಂದುವರಿದ ಭಾಗ ಇದು ರಾಜಕೀಯ ಆಯಿತು. ಆದರೆ ಈ ಒಟ್ಟಾರೆ ಕೈಗಾರಿಕೆ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಈ ದೇಶದಲ್ಲಿ ಯಾವುದೇ ಯೋಜನೆ ತಗೊಳ್ಳಿ, ನೀವು ನೀರಾವರಿ ಯೋಜನೆ, ನರ್ಮದಾ ಅಂತ ದೊಡ್ಡ ನೀರಾವರಿ ಯೋಜನೆ ಆಗಲಿ, ಕರ್ನಾಟಕದ ಕೃಷ್ಣ ಎಕ್ಸ್ಟೆನ್ಷನ್ ಆ ವಿಚಾರ ತಗೊಳ್ಳಿ, ಯಾವುದೇ ಅಭಿವೃದ್ಧಿ ಯೋಜನೆಗೆ ಆಗಲಿ ತಗೊಳ್ರಿ, ನೀವು ಅನುಷ್ಠಾನ ವಿಚಾರ ನೋಡಿದ್ರೆ ಅಲ್ಲಿ ರೇಷನ್ ಇದ್ದೇ ಇರ್ತದೆ. ಬೆಂಗಳೂರಿನ ವಾಹನ ದಟ್ಟಣೆ, ಬೆಂಗಳೂರಿನ ಸಂಚಾರ ದಟ್ಟಣೆ, ಬೆಂಗಳೂರಿನಲ್ಲಿ ಏನು ಒತ್ತಡ ಕ್ರಿಯೇಟ್ ಆಗ್ತಾ ಇದೆ ಅದನ್ನು ತಪ್ಪಿಸೋದಕ್ಕೆ ನೀವು ಪ್ಯಾರಲಲ್ ಆಗಿ ಇನ್ನೊಂದು ಸಿಟಿಯನ್ನು ನೀವು ಬಿಲ್ಡ್ ಮಾಡ್ತಾ ಇದ್ದೀರಿ ಅಥವಾ ವಿಕೇಂದ್ರೀಕರಣ ಮಾಡ್ತಾ ಇದ್ದೀರಿ. ಅದು ನೀವು ಬಿಡದಿನೇ ಯಾಕಾಗಬೇಕು? ಯಾಕೆ ಬಹಳ ಜನ ನೋಡ್ರಿ ಸರ್, ಉತ್ತರ ಕರ್ನಾಟಕಕ್ಕೆ ಬರ್ರಿ, ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಬಂಜರು ಭೂಮಿ ಇದೆ ರೀ. ಉತ್ತರ ಕರ್ನಾಟಕದವ್ರು ಬೆಂಗಳೂರಿಗೆ ವಲಸೆ ಬರ್ತಾ ಇದೆ, ಗುಳೆ ಬರ್ತಾ ಇದ್ದಾರೆ, ಬರ್ರಿ ಆ ಕಡೆಗೆ ಅಂತ ಕರೀತಿದ್ದಾರೆ. ಬೆಂಗಳೂರು ಇಸ್ ನಾಟ್ ಓನ್ಲಿ ಕನಕಪುರ, ಬೆಂಗಳೂರು ಗ್ರಾಮಾಂತರ ಆರ್ ರಾಮನಗರ. ಆದರೆ ನಾವೇನ್ ಮಾಡ್ತೀವಿ, ಅದು ಪಾಲಿಸಿ ಡಿಸಿಷನ್ ಮಾಡಲೇಬೇಕು. ಅದನ್ನ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಆ ಬೆಲ್ಟಲ್ಲಿ, ಈ ಬಾಗಲಕೋಟೆ, ಬಿಜಾಪುರ ಬೆಲ್ಟಲ್ಲಿ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಯಾಕೆ ಆಗ್ತಾ ಇಲ್ಲ? ಅದು ದೊಡ್ಡ ನ್ಯೂನತೆ ಈ ಡೆವಲಪ್ಮೆಂಟಲ್ ಮಾಡೆಲ್ದು. ಎಲ್ಲವೂ ಬೆಂಗಳೂರು ಕೇಂದ್ರಿತ ಆಗಿದೆ. ಅದ್ರ ಚರ್ಚೆ ಈಗ ಅದ್ರ ಆ ವಿಚಾರ ಅಲ್ಲ, ಇದು ಬಿಡದಿ ಟೌನ್ಶಿಪ್ ಆಗಲೇ ಮಾಡ್ತಾ ಇದ್ದಾರೆ. ವೆನ್ ದೇ ಡೂಯಿಂಗ್ ಇಟ್, ಆರ್ ದೇ ಡೂಯಿಂಗ್ ಇಟ್ ರೈಟ್ಲಿ ಆರ್ ನಾಟ್? ಎಸ್, ಬಿಜಾಪುರ, ರಾಯಚೂರು, ಬೀದರ್ ಆಗಲೇಬೇಕು, ಬೆಳಗಾವಿಯಲ್ಲಿ ಆಗಲೇಬೇಕು. ಯಾವ ಸರ್ಕಾರನೂ ಮಾಡಿಲ್ಲ, ಈ ಸರ್ಕಾರ ಅವ್ರು ಮಾಡಬೇಕು. ಅದು ನನ್ನದು ಕೂಡ ಆಗ್ರಹ ಇದೆ. ಆದರೆ ಈ ಒಂದು ಯೋಜನೆ ಈಗಾಗಲೇ 10 ಹೆಜ್ಜೆ ಮುಂದೆ ಹೋಗಾಗಿದೆ. ಈಗಾಗಲೇ ಹೆಜ್ಜೆ ಮುಂದೆ ಹೋಗಿದೆ ಸರ್, ಇನ್ನು 90 ಹೆಜ್ಜೆ ಹಾಕೋದೈತಿ. ಇದ್ದಿತ್ತು. ಆದ್ರೆ ಅಲ್ಲಿ ಇರೋದು ಹೆಜ್ಜೆ ವಾಪಸ್ ಹೋಗೋದು ಬಹಳ ಈಸಿ ಸರ್. ಅಲ್ಲಿ ಸಮಸ್ಯೆ ಏನು? ರೈತರ ಕೆಲವು ಕನ್ಸರ್ನ್ಗಳಿದಾವೆ. ಆ ರೈತರ ಕಾಳಜಿಗಳನ್ನು ಸರ್ಕಾರ ಕೇಳಿಸ್ಕೋಬೇಕು. ಕರೆಕ್ಟ್.